ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ವೈರಾ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಸಹಿತ ತುಂಬಾ ಚೆನ್ನಾಗಿದ್ದೀನಿ. ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯಲ್ಲಿ ಲಕ್ಷ್ಮೀ ಪಾತ್ರದಲ್ಲಿ ಭೂಮಿಕಾ ರಮೇಶ್ ಅವರು ನಟಿಸುತ್ತಿದ್ದಾರೆ. ಈ ಹಿಂದೆ ಕನ್ನಡ ಹಾಗೂ ತೆಲುಗು ಭಾಷೆಯ ಡ್ಯಾನ್ಸ್ ರಿಯಾಲಿಟಿ ಶೋನಲ್ಲಿ ಭೂಮಿಕಾ ಅವರು ಭಾಗವಹಿಸಿದ್ದರು. ಸದ್ಯ ಅವರು ಏಕಕಾಲಕ್ಕೆ ಕನ್ನಡ ಹಾಗೂ ತೆಲುಗು ಭಾಷೆಯ ಧಾರಾವಾಹಿಗಳಲ್ಲಿ ನಾಯಕಿಯಾಗಿ ನಟಿಸುತ್ತಿದ್ದಾರೆ. ಭೂಮಿಕಾ ರಮೇಶ್ ಅವರು ಸದ್ಯ ಪದವಿ ಶಿಕ್ಷಣ ಪಡೆಯುತ್ತಿದ್ದಾರೆ. ಈಗ ಅವರಿಗೆ 21 ವರ್ಷ ವಯಸ್ಸು ಎನ್ನಲಾಗಿದೆ. ಚಿಕ್ಕ ವಯಸ್ಸಿನಲ್ಲಿಯೇ ಭೂಮಿಕಾ ಅವರು ಸರಿಯಾಗಿ ಊಟ ಮಾಡುತ್ತಿರಲಿಲ್ಲ. ವೈದ್ಯರು ವ್ಯಾಯಾಮ ಮಾಡಲಿ, ಆಮೇಲೆ ಊಟ ಸೇರ್ತದೆ ಎಂದು ಸಲಹೆ ನೀಡಿದ್ರಂತೆ. ಹೀಗಾಗಿ ಅವರನ್ನು ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಾಸ್ಗೆ ಸೇರಿಸಲಾಯಿತಂತೆ. ಹೀಗೆ ಅವರು ಡ್ಯಾನ್ಸರ್ ಆದರು. ಈ ಹಿಂದೆ ಭೂಮಿಕಾ ರಮೇಶ್ ಅವರಿಗೆ ಮೆಡಿಕಲ್ ಓದುವ ಆಸೆ ಬಹಳ ಇತ್ತಂತೆ. ಭೂಮಿಕಾ ರಮೇಶ್ ಅವರು ಮೆಡಿಕಲ್ ಓದಲು ನೀಟ್ ಪರೀಕ್ಷೆ ಬರೆಯಬೇಕಿತ್ತು. ಭಾರತದಲ್ಲಿ ಮೆಡಿಕಲ್ ಓದಲು ಇರುವ ಪ್ರವೇಶಾತಿ ಪರೀಕ್ಷೆಯೇ ನೀಟ್. ಕರ್ನಾಟಕದಲ್ಲಿ ಕಳೆದ ವರ್ಷ 63% ವಿದ್ಯಾರ್ಥಿಗಳು ನೀಟ್ ಪರೀಕ್ಷೆಯಲ್ಲಿ ಪಾಸ್ ಮಾಡಿದರು. ಭೂಮಿಕಾ ರಮೇಶ್ ಅವರು ಕೂಡ ನೀಟ್ ಪರೀಕ್ಷೆ ಬರೆಯಬೇಕಿತ್ತು. ಅದೇ ಟೈಮ್ಗೆ ಅವರಿಗೆ ಲಕ್ಷ್ಮೀ ಬಾರಮ್ಮ ಧಾರಾವಾಹಿಯ ಅವಕಾಶ ಸಿಕ್ಕಿತು. ಭೂಮಿಕಾ ರಮೇಶ್ ಅವರಿಗೆ ನಟಿಸಬೇಕು ಎನ್ನುವ ಆಸಕ್ತಿ ಇರಲಿಲ್ಲ. ಆದರೆ ಬಂದ ಅವಕಾಶ ಬಿಡಬಾರದು ಅಂತ ಅವರು ಒಪ್ಪಿಕೊಂಡರು. ಆಮೇಲೆ ಮೆಡಿಕಲ್ನಿಂದ ಹಿಂದೆ ಸರಿದು ಈಗ BCA ಓದ್ತಿದ್ದಾರೆ.